ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ಅಂತ, ಸರಸ್ವತಿಪುರದ ಸರ್ಕಾರಿ ಶಾಲೆಯ ಶಿಕ್ಷಕಿ. ನಮ್ಮ ಶಾಲೆಯ ಒಂದ್ ಮಗು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಅವನ ಸ್ಥಿತಿ ತುಂಬಾ ಸೀರಿಯಸ್ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಆದ್ರೆ ಅವನಿಗೊಂದು ಆಸೆ ಇದೆ, ಅದನ್ನ ಅವನ ಬಾಯಲ್ಲೇ ಕೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಮ್. ಸರಸ್ವತಿಪುರದ ಗೌರ್ಮೆಂಟ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಆರೋಗ್ಯ ತುಂಬ ಹದಗೆಟ್ಟಿದೆ. ಆದ್ದರಿಂದ ಜಾಸ್ತಿ ದಿನ ಬದುಕಲ್ಲ ಅಂತ ತಿಳಿದಿದೆ. ನಾನು ಸಾಯೋಗಿಂತ ಮುಂಚೆ ಒಂದು ಕೊನೆ ಆಸೆ ಇದೆ. CMನ ಮೀಟ್ ಮಾಡಬೇಕು. ಅವ್ರ ಜೊತೆ ಕೆಲವೊಂದು ವಿಷಯಗಳನ್ನ ಹಂಚ್ಕೋಬೇಕು. ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ಇಡೀ ರಾಜ್ಯವೇ ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಓಕೆ, ಇದೀಗ ಬರ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್. ಏನದು ಬ್ರೇಕಿಂಗ್ ನ್ಯೂಸ್? ನೋಡ್ಕೊಂಡು ಬರೋಣ. ಒಂದು ಮಗು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು, ಆ ಮಗುವಿನ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಗಳನ್ನ ನೋಡ್ಬೇಕು ಅನ್ನೋದೇ ಆ ಮಗುವಿನ ಆಸೆ. ಹಾಗಾದ್ರೆ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಆ ಮಗುವಿನ ಆಸೆಯನ್ನ ಈಡೇರಿಸ್ತಾರ? ಕಾದು ನೋಡ್ಬೇಕು. ರೇ ಶಿವರಾಜ್ ಸರ್, ಈ ನ್ಯೂಸ್ ಇಷ್ಟೊಂದು ವೈರಲ್ ಆಗ್ತಿದೆ, ಇದನ್ನ ನೀವು ನಮ್ಮ ಗಮನಕ್ಕೆ ತರಬಾರ್ದಾ? ಸರ್, ಈ ವಿಷಯ ರಾತ್ರೋರಾತ್ರಿ ವೈರಲ್ ಆಗಿದೆ ಸರ್. ಸರಿ, TRPಗೋಸ್ಕರ ಈ ಟಿವಿನವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಇದೆಲ್ಲ ಒಂದು ಗಿಮಿಕ್ ಅಷ್ಟೇ, ಬಿಡಿ. ಆದ್ರೆ ಒಂದು ಮಗುವನ್ನ ನೋಡೋದಿಕ್ಕೆ ಅವರಿಗೆ ಸಮಯ ಇಲ್ಲ ಅಂದ್ರೆ ಏನರ್ಥ? ಇವರಿಗೆ ಸಾಮಾಜಿಕ ಬದ್ಧತೆ, ಕಳಕಳಿ ಯಾವುದೂ ಇಲ್ಲ. ಸರ್, ಅದು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಮ್ಯಾಟ್ ಇಟ್ಕೊಂಡು ಸಿಂಪತಿ ಗಿಟ್ಸ್ಕೋಬಹುದು ಸರ್. ಎಲೆಕ್ಷನ್ ಯೂಸ್ ಆಗುತ್ತೆ. ರೇ, ಸಿಂಪತಿ ಎಲ್ಲ ವರ್ಕೌಟ್ ಆಗಲ್ಲ ರೀ. ಒಳ್ಳೆ ಕೆಲಸ ಮಾಡಿದ್ರೆ ಜನ ತಾವಾಗೆ ವೋಟ್ ಹಾಕ್ತಾರೆ, ತಿಳ್ಕೊಳ್ಳಿ. ಸರಿ ನೋಡಿ ಇವತ್ತಿಂದ ಏನ್ ಪ್ರೋಗ್ರಾಮ್ ಅಂತ. ಸರಿ ಸರ್. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನಮ್ಮ ಚಾನೆಲ್ ಜೊತೆ ಖುದ್ದಾಗಿ ಆ ಮಗುವಿನ ತಂದೆ ಮಾತನಾಡಿದ್ದಾರೆ. ನಾನು ಹುಟ್ಟು ಹೋರಾಟಗಾರ್ರಿ, ಪೈಲ್ವಾನ್ ಆದೀನಿ. ನನ್ ಮಗನು ನನಗೆ ಪೈಲ್ವಾನ್ ಆಗ್ಬೇಕು ಅಂತ ಬಹಳ ಕಷ್ಟಪಟ್ಟು ಬೆಳೆಸಿದ್ದೀನ್ರಿ. ವಿಧಿವಶಾತ್ ಅವನು ನನ್ನ ನಮ್ಮಿಂದ ದೇವರು ಕಿತ್ಕೋತಾ ಇದ್ದಾನೆ. ಡಾಕ್ಟರ್ ಹೇಳ್ಯಾರ ಅವನ ಬ್ರೈನ್ ಡೆಡ್ ಆಗಕ್ಕ ಇನ್ 24 ತಾಸೇ ಉಳಿದಿರೋದಂತ. ಅವನ ಆಸೆ ತೀರಿದ್ರೆ ಅದೇ ನನಗೆ ಆತ್ಮತೃಪ್ತಿ ರೀ. ಅವನಿದ್ದಕ್ಕೂ ಸಾರ್ಥಕ ರೀ. ಇದು ಆ ತಂದೆಯ ನೋವಿನ ಮಾತುಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV6. ಹಲೋ ಹಲೋ ನಂದು, ಅವತ್ತೊಂದು ಕವರ್ ಸ್ಟೋರಿ ಮಾಡೋಣ ಅಂತ ಹೇಳಿದ್ಯಲ್ಲೇ, ಮಾಡೋಣ ಕಣೆ. ನಾಳೆ ಬ್ರೇಕಿಂಗ್ ನ್ಯೂಸ್ ನೋಡು. ಹಾ, ಹಲೋ ನಂದು. ಇದೀಗ ಬರ್ತಿದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಆಸ್ಪತ್ರೆಗೆ ದಾಖಲಾಗಿರುವ ಆ ಮಗುವನ್ನ ನೋಡೋದಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಸರ್, ಆ ಮಗುವಿನ ಆಸೆ ಈಡೇರಿಸ್ತೀರಾ ಸರ್? ರೀ, ಈಗ ತಾನೇ ಬರ್ತಾ ಇದ್ದೀನಿ. ಆ ಮಗುವಿನ ಆಸೆ ಏನು ಅಂತ ನಮಗೂ ಗೊತ್ತಿಲ್ವಲ್ಲ, ಆಮೇಲೆ ಮಾತಾಡ್ತೀನಿ. ದಾರಿ ಬಿಡ್ರಿ. ಸರ್ 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 ಸರ್, ಲಾಸ್ಟ್ ಕ್ವೆಶ್ಚನ್ ಸರ್. ಸರ್ 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 ನಮಸ್ಕಾರ. ಇರ್ಲಿ 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 ಇರ್ಲಿ. ನಮಸ್ಕಾರ ಸರ್. ಓಹೋ, ಪೈಲ್ವಾನ್ರು ಚೆನ್ನಾಗಿದ್ದೀರಾ? ಸರ್, ನಾನು ನಿಮ್ಗೆ ನೆನಪಿದ್ದೀನೇನ್ರಿ? ಯಾಕ್ರಿ ಹೀಗಂತೀರಾ? ನೀವು ಮೈಸೂರಿಗೆ ಕುಸ್ತಿ ಆಡಕ್ ಬಂದಾಗ ನಾನೇ ಅಲ್ವೇನ್ರಿ ಉಸ್ತುವಾರಿ ಸಚಿವಾಗಿದ್ದು? ಸರ್, ನಿಮ್ ನೆನಪಿನಲ್ಲಿ ನಾನಿದ್ದೀನಿ ಅಂದ್ರ ನಾನೇ ಭಾಗ್ಯವಂತ ರೀ ಸರ್. ಅವ ನನ್ನ ಮಗ ರೀ. ಓ, ನಿಮ್ ಮಗನ ಅದು? ಹ್ಞೂನ್ರಿ ಸರ. ನಿಮ್ ಕೂಡ ಅವ್ನು ಮಾತಾಡ್ಬೇಕು ಅಂತ ಅವನಿಗೊಂದು ಆಸೆ ರೀ. ಆಗ್ಲಿ, ನಾನು ಮಾತಾಡ್ತೀನಿ. ಆಯ್ತ್ರಿ. ಆಯ್ತು. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಸರ್, ಮಲ್ಕೋ 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 ಮಲ್ಕೋ. ಏನ್ ಮರಿ ನಿನ್ನ ಹೆಸರು? ಪ್ರೀತಮ್ ಸರ್. ಏನೂ ಆಗಲ್ಲ, ಧೈರ್ಯವಾಗಿರು. ಟೈಮಿಗೆಲ್ಲ ಮಾತ್ರೆ ತಗೋತಾ ಇದೆಯಾ?
ಹೇಳು, ಏನು ನಿನ್ನ ಆಸೆ? ನನ್ನ ಆಸೆ ಒಂದೇ ಸರ್, ಯಾರ್ಯಾರು ಗೌರ್ಮೆಂಟ್ ಆಫೀಸಲ್ಲಿ ನೌಕರಿ ಮಾಡ್ತಾ ಇದ್ದಾರೋ ಅದು ಯಾರಾದರೂ ಪರವಾಗಿಲ್ಲ, ಡಾಕ್ಟ್ರೇ ಆಗಿರಲಿ, ಪಿಯೂನ್ ಆಗಿರಲಿ ಅಥವಾ ರಾಜಕಾರಣಿಗಳೇ ಆಗಿರಲಿ, ಅವ್ರವ್ರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸ್ಬೇಕು ಅಂತ ಒಂದು ಕಾಯ್ದೆನ ಜಾರಿಗೆ ತೊಗೊಂಬನ್ನಿ ಸರ್. ಇದರಿಂದ ನಿನಗೇನು ಲಾಭ? ಲಾಭ ನಷ್ಟ ನೋಡೋಕ್ಕೆ ಇದು ಪಾಲಿಟಿಕ್ಸ್ ಅಲ್ಲ ಸರ್, ಮಕ್ಕಳ ಭವಿಷ್ಯ. ಎಷ್ಟು ಚಿಕ್ಕ ಚಿಕ್ಕ ಶಾಲೆಗಳು ಕ್ಲೋಸ್ ಆಗಿದೆ ಅಂತ ಗೊತ್ತಾ ಸರ್ ನಿಮಗೆ? ನೋಡು ಮರಿ, ಇದೆಲ್ಲ ನನ್ನೊಬ್ಬನ ಕೈಯಲ್ಲಿ ಮಾಡುವಂಥದ್ದಲ್ಲ. ಕಾಯ್ದೆಗಳಾಗಲಿ ಮಸೂದೆಗಳಾಗಲಿ ಜಾರಿ ಆಗಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ ಅಲ್ವಾ? ಇನ್ನೇನಾದ್ರು ಹೇಳೋದಿದೆಯಾ? ನನ್ನ ಆಸೆ ಒಂದೇ ಸರ್, ಅದನ್ನು ನಿಮ್ಮ ಹತ್ರ ಹೇಳಾಯಿತು. ನೋಡ್ಬರಿ, ನಿನ್ನ ಉದ್ದೇಶ ಚೆನ್ನಾಗಿದೆ, ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಸ್ವಲ್ಪ ಕಾಯಬೇಕಾಗತ್ತೆ. ಬೇಗ ಹುಷಾರಾಗು. ನೋಡಿ, ನಿಮ್ಮ ಬಗ್ಗೆ ಸೌಮ್ಯ ಎಲ್ಲ ಹೇಳಿದ್ದಾರೆ. ಅವ್ರು ಮುಂಚೆ ನನ್ನ ಮಾಧ್ಯಮ ಸಲಹೆಗಾರರಾಗಿದ್ದರು. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಸರ್, ಯೋಚನೆ ಮಾಡಲೇಬೇಕು ಸರ್. ಸರ್, ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಯಾರೂ ಮುಂದೆ ಬರಲ್ಲ ಸರ್. ಸರ್, ಜಪಾನ್ನಲ್ಲಿ ಒಂದೇ ಮಗುಗೋಸ್ಕರ ಇಡೀ ಟ್ರೈನ್ನೇ ಬಿಟ್ಟಿದ್ರು ಸರ್. ಇಲ್ಲಿ ಒಂದೇ ಸ್ಟೂಡೆಂಟ್ ಇರೋದು ಅಂದ್ಬಿಟ್ಟು ಶಾಲೆನೇ ಮುಚ್ಚಿಬಿಡ್ತಾರೆ. ಕೆಲ್ಸಕ್ಕೆ ಬಾರ್ದೇ ಇರೋ ಏನೇನೋ ವಿಷಯಗಳೆಲ್ಲ ವೈರಲ್ ಆಗತ್ತೆ, ಬ್ರೇಕಿಂಗ್ ನ್ಯೂಸ್ ಆಗತ್ತೆ. ಒಂದು ಸರ್ಕಾರಿ ಶಾಲೆ ಕ್ಲೋಸ್ ಆಗ್ತಿದೆ ಅಂದ್ರೆ ಯಾರು ಕೇರ್ ಮಾಡಲ್ಲ, ಏನು ನ್ಯೂಸ್ ಮಾಡಲ್ಲ, ಯಾರು ಇಂಟ್ರೆಸ್ಟ್ ತೋರಿಸಲ್ಲ ಸರ್. ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಸರ್. ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್. ಈ ರೀತಿ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಾ ಇದ್ರೆ ಇಂಥ ಮಕ್ಕಳ ಭವಿಷ್ಯ ಹೇಗೆ ಸರ್? ನೋಡಿ, ನಿಮ್ಮ ಕಾಳಜಿ, ಸಾಮಾಜಿಕ ಬದ್ಧತೆ ನನಗೂ ಅರ್ಥ ಆಗತ್ತೆ. ಆದರೆ ಸಮಯ ಯಾರ ಸೊತ್ತು ಅಲ್ಲ. ಒಳ್ಳೆ ಸಮಯ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸರಿ ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕು, ಅವ್ರ ಮಕ್ಕಳು ಕಾನ್ವೆಂಟ್ ಸ್ಕೂಲಲ್ಲಿ ಓದಬೇಕಾ? ನಾವೇನು ಮಾಡೋಣ? ಅವ್ರನ್ನೂ ತಂದು ಇಲ್ಲೇ ಓದಿಸ್ತಿ. ಹುಡುಗ ಹೇಳಿದ್ರೆ ತಪ್ಪೇನಿದೆ? ಸರಿ ಅಣ್ಣ, ಬದಲಾವಣೆ ಬೇಕಣ್ಣ. ಹುಡುಗ ಹೇಳ್ತಿರೋದು 100% ಸರಿಯಾಗೇ ಇದೆ. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಲ್ಲೇ ಓದ್ತಾರೆ, ಅವ್ರ ಮಕ್ಕಳು ಸರ್ಕಾರಿ ಶಾಲೆಲ್ಲೇ ಓದ್ಲಿ ಬಿಡ್ರಿ, ಅದ್ರಲ್ಲೇನು ತಪ್ಪಿದೆ? ಆ ಮಗು ತನ್ನ ಆಸೆಯನ್ನ ಹೇಳಿಕೊಂಡಿದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ಮಗುವಿನ ಆಸೆಯನ್ನ ಈಡೇರಿಸುವುದು ಅವರ ಕರ್ತವ್ಯ. ಆದರೆ ಮುಖ್ಯಮಂತ್ರಿಗಳು ಯಾವುದಕ್ಕೂ ಸ್ಪಂದಿಸದೇ ಇರೋದು ಟೀಕೆಗೆ ಗುರಿಯಾಗಿದೆ. ಅವರಿಗೆ ಸಾಮಾಜಿಕ ಬದ್ಧತೆ, ಕಾಳಜಿ ಇಲ್ವಾ? ಅವರ ಉತ್ತರಕ್ಕಾಗಿ ಇಡೀ ರಾಜ್ಯವೇ ಕಾದು ಕುಳಿತಿದೆ. ಸರ್, ಈ ಫೈಲ್ ನೋಡಿ ಸರ್. ಇರಲಿ, ಆಮೇಲೆ ನೋಡೋಣ. ನನ್ನ ಆಸೆ ಒಂದೇ ಸರ್, ಯಾರ್ಯಾರು ಗೌರ್ಮೆಂಟ್ ಆಫೀಸಲ್ಲಿ ನೌಕರಿ ಮಾಡ್ತಾ ಇದ್ದಾರೋ ಅವ್ರವ್ರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸ್ಬೇಕು ಅಂತ ಒಂದು ಕಾಯ್ದೆನ ಜಾರಿಗೆ ತೊಗೊಂಬನ್ನಿ ಸರ್. ರೇ ಶಿವರಾಜ್, ಹೇಳಿ ಸರ್. ಸೆಕ್ರೆಟರಿ ಅವ್ರಿಗೆ ಫೋನ್ ಮಾಡಿ ಆಯ್ತು ಸರ್. ಕ್ಯಾಬಿನೆಟ್ ಮೀಟಿಂಗ್ ಅರೇಂಜ್ ಮಾಡಕ್ಕೆ ಹೇಳಿ. ಓಕೆ ಸರ್.